ಮುಂಚೆ ಎಲ್ಲ ನಾನು ಮಶ್ರೂಮ್ ನ ನಾನ್ ವೆಜ್ ಅಂದ್ಕೊಂಡಿದ್ದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೋದೆ. ಇವತ್ತಿನ ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದೆ. ಇದು ಮಶ್ರೂಮ್ ಬಿರಿಯಾನಿ ಎಲ್ಲ ಮಶ್ರೂಮ್ ಪಲಾವ್. ಮುಂಚೆ ಎಲ್ಲ ನಾನು ಮಶ್ರೂಮ್ ನ ನಾನ್ ವೆಜ್ ಅಂದ್ಕೊಂಡಿದ್ದೆ, ಅದರಿಂದ ನಾನು ತಿಂತಾನೆ ಇರ್ಲಿಲ್ಲ. ನಮ್ಮ ಮನೆಯವ್ರು ಹೇಳಿದ್ರು ಅದು ನಾನ್ ವೆಜ್ ಎಲ್ಲ ವೆಜ್ಜೇನೆ ಅಂತ. ಆದ್ರೂ ಕೂಡ ನಾನು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡಿದೆ, ಪ್ಯೂರ್ ವೆಜ್ ಅಂತ ಇತ್ತು. ಹಾಗೆ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೇದು. ಅದರಿಂದ ಇವಾಗ ಮಶ್ರೂಮ್ ತಿನ್ನೋದು ಅಭ್ಯಾಸ ಮಾಡ್ಕೊಂತಾ ಇದೀನಿ. ತಿಂಡಿ ಎಲ್ಲ ಮಾಡಿಟ್ಟು ಹಾಗೆ ಬೇಗ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೋದೆ. ನಾನಂತೂ ಅದು ಇದು ಕೆಲಸ ಮಾಡ್ತಾ 12 ಗಂಟೆ ಹಾಗೆ ಹೋಯ್ತು. ಇವತ್ತು ಸಹ ತಿಂಡಿ ತಿನ್ನೋದು. ತಿಂಡಿ ಏನೋ ಚೆನ್ನಾಗಿತ್ತು, ಆದ್ರೆ ಬಾಸುಮತಿ ರೈಸಿಗಿಂತ ಸೋನಾ ಮಸೂರಿ ರೈಸ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರೋದು ಅನ್ನಿಸ್ತು. ತಿಂಡಿ ಎಲ್ಲ ತಿನ್ಕೊಂಡು ಬಟ್ಟೆ ಹಾಕಿದ್ದೆ, ಅವನು ಒಣಗಕ್ ಬರೋಣ ಅಂತ ಹೋದೆ. ನಾನು 1 ಗಂಟೆಯಲ್ಲಿ ಬಟ್ಟೆ ಹಾಕಿದ್ದು, ಆದ್ರೆ 2 ಗಂಟೆ ಒಳಗೆ ಒಣಗೆ ಹೋಗಿದ್ದು, ಅಷ್ಟು ಬಿಸಿಲಿತ್ತು. ಗೆಣುಸ್ ತಿನ್ಬೇಕು ಅನ್ನಿಸ್ತಿತ್ತು. ಅದರಿಂದ ನಮ್ಮ ಮನೆಯವ್ರ ಹತ್ರ ನೆನ್ನೆನೆ ಗೆಣುಸ್ ತರಿಸಿಟ್ಟಿದ್ದೆ. ನಿನ್ನೆ ಬೇಯಿಸೋದಿಕ್ಕೆ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ಬೇಯಿಸಿಟ್ಟು ನಾನು ನಮ್ಮ ಮನೆಯವರು ಬೇಗ ರೆಡಿಯಾಗಿ ಟೌನ್ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೋದ್ವಿ. ಫಸ್ಟ್ ನಾವು ಟೈಲರ್ ಶಾಪ್ ಹತ್ರ ಹೋದ್ವಿ. ಒಂದ್ ಸ್ಯಾರಿ ಕೊಡ್ಬೇಕಾಗಿತ್ತು, ಹಾಗೆ ಒಂದಷ್ಟು ಟಾಪ್ ಗಳಿದ್ದು ಅವನ್ನೆಲ್ಲ ಫಿಟ್ ಮಾಡಿಸ್ಬೇಕಾಗಿತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾ ಹಾಗೆ ಚುರ್ಮುರಿ ತಗೊಂಡು ಮನೆ ಕಡೆ ಬಂದ್ವಿ. ತಂದಿದ್ ಚುರ್ಮುರಿ ತಿಂದು ಬೆಳಗ್ಗೆ ಹಾಕಿದ್ ಬಟ್ಟೆ ಎಲ್ಲ ನೀಟಾಗಿ ಮಡ್ಚಿ ಎತ್ತಿಟ್ಟು ಈ ದಿನ ಏನ್ ಮಾಡಿದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.